ಚನ್ನಪಟ್ಟಣದಲ್ಲಿ ಬೊಂಬೆ ಫೇಮಸ್ಸು ಇವಾಗ, ಆದರೆ ಅದ್ರ ಮೇಲೆ ಚಕ್ನ ಫೇಮಸ್ ಆಗ್ತಿದೆ. ಅದೇ ಥರ ಮದ್ದೂರಲ್ಲಿ ಮದ್ದೂರು ವಡೆ ಫೇಮಸ್ಸು. ಬಟ್ ಇವಾಗ ಹೊಸ ಟ್ರೆಂಡಾಗಿ ಮದ್ದೂರಲ್ಲಿ ತವಾ ಫಿಶ್ಶು ಮತ್ತು ಫಿಶ್ ಕಬಾಬು ತುಂಬ ಫೇಮಸ್ ಆಗ್ತಿದೆ. ಇಟ್ಕೊಂಡಿದ್ರು ಕ್ಯಾಟ್ಲಾಕು. ಎಷ್ಟು ಕೆ ಜಿ ಬರುತ್ತೆ ಸರ್ ಇದು? ಸರ್ ಇದು ಅಪ್ರಾಕ್ಸಿಮೇಟ್ಲಿ ಒಂದು 8 kg ಬರ್ಬೋದು. ಇಲ್ಲೇ ಸ್ಲೈಸ್ ಫಿಶ್ ತಗೊಳ್ತೀವಿ, ತುಂಬ ಚೆನ್ನಾಗಿರುತ್ತೆ. ಓಕೆ. ರೆಡ್ ಮಸಾಲ ಹಾಕ್ತಾರೆ. ಓಕೆ. ತವಾ ಮೇಲೆ ತುಂಬ ಹದವಾಗಿ ಫ್ರೈ ಮಾಡಿ ತುಂಬ ಚೆನ್ನಾಗಿ ಕೊಡ್ತಾರೆ. ಹೆಲೋ ಪಾರ್ಟ್ನರ್ಸ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಮದ್ದೂರಲ್ಲಿ ನೋಡಿ, ಚನ್ನಪಟ್ಟಣದಲ್ಲಿ ಬೊಂಬೆ ಫೇಮಸ್ಸು ಇವಾಗ, ಆದರೆ ಅದ್ರ ಮೇಲೆ ಚಕ್ನ ಫೇಮಸ್ ಆಗ್ತಿದೆ. ಅದೇ ಥರ ಮದ್ದೂರಲ್ಲಿ ಮದ್ದೂರು ವಡೆ ಫೇಮಸ್ಸು. ಬಟ್ ಇವಾಗ ಹೊಸ ಟ್ರೆಂಡಾಗಿ ಮದ್ದೂರಲ್ಲಿ ತವಾ ಫಿಶ್ಶು ಮತ್ತು ಫಿಶ್ ಕಬಾಬು ತುಂಬ ಫೇಮಸ್ ಆಗ್ತಿದೆ. ಎಲ್ಲ ಏನು ಸುತ್ತಮುತ್ತ ಇಲ್ಲಿರೋ ಕೆರೆಯಲ್ಲೇ ಹಿಡ್ಕೊಂಡ್ಬಂದು ಮಾಡ್ತಿದ್ದಾರೆ. ಒಂದೊಂದು ಮೀನು ನಿಮಗೆ ತೋರಿಸ್ತೀನಿ. ಒಂದೊಂದು ಮೀನು ಕಮ್ಮಿ ಒಂದು 10-12 kg ಇರುತ್ತೆ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಜನ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಬನ್ನಿ ಇದ್ರ ಮಾಲೀಕರಾದಂಥ ಮನೋಜರ್ ಏನು ಹೇಳ್ತಾರೆ ಕೇಳೋಣ. ಸರ್, SLV ತಾಜಾ ಮೀನು ಮಾರಾಟ ಕೇಂದ್ರ ಇದು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಸರ್ 3 ವರ್ಷ ಆಯ್ತಾವೆ. ಓಕೆ. ನಾರ್ಮಲಾಗಿ ನಿಮ್ಮ ಅಂಗಡಿಲಿ ಏನೇನು ಮಾಡ್ತೀರಾ ಸರ್? ಸರ್ ಬೆಳಿಗ್ಗೆ ಹೊತ್ತು ರಾ ಫಿಶ್ ಮಾಡ್ತೀವಿ. ಅದರಲ್ಲಿ ರಾ ಫಿಶಲ್ಲಿ ಕ್ಯಾಟ್ಲಾಕು ಮತ್ತು ಈ ಥರ ಕ್ಯಾಟ್ಲಾಕ್ ಸಿಗುತ್ತೆ. ಮತ್ತು ಅದು ಬಿಟ್ಟರೆ ಜಿಲೇಬಿ ಸಿಗುತ್ತೆ. ಅದು ಬಿಟ್ಟರೆ ರೂಪ್ ಚೆಂದ ಬರುತ್ತೆ, ಪಾಂಪ್ಲೆಟ್ ಆಗ್ಬಿಟ್ಟು. ಓಕೆ. ಅದನ್ನು ತರಿಸ್ತೀವಿ ಅಷ್ಟೇ. ಸರ್, ಇವ್ರು ಇಟ್ಕೊಂಡಿದ್ರು ಕ್ಯಾಟ್ಲಾಕು. ಎಷ್ಟು ಕೆ ಜಿ ಬರುತ್ತೆ ಸರ್ ಇದು? ಸರ್ ಇದು ಅಪ್ರಾಕ್ಸಿಮೇಟ್ಲಿ ಒಂದು 8 kg ಬರ್ಬೋದು. 8.5 9 kg ಬರುತ್ತೆ. 9 kg. ಓಕೆ. ಸರ್, ಮೀನ್ನ ನೀವು ಎಲ್ಲಿಂದ ತರ್ತೀರ? ಅಂದರೆ ಸರ್ ಕೆರೆಯಿಂದ ಡೈರೆಕ್ಟು ಕೆರೆ ಟೆಂಡರ್ ತಗೊಂಡಿರ್ತೀವಿ. ನಾವೇ ಡೈರೆಕ್ಟ್ ಕೆರೆಯಿಂದ ತರ್ತೀವಿ. ಸೊ ನೀವೇ ಮೀನು ಹಿಡಿದಿರ್ತಾರದ? ನಾವೇ ಮೀನು ಹಿಡಿದು ಬೇರೆ ಕಡೆಯಿಂದ ಎಲ್ಲೂ ಬರೋಲ್ಲ. ಓಕೆ ಸರ್, ನಿಮ್ಮ SLV ತಾಜಾ ಮೀನು ಮಾರಾಟ ಕೇಂದ್ರ ಎಲ್ಲಿ ಬರುತ್ತೆ ಅಂತ ನೀವೇ ನಮಗೆ ಸ್ವಲ್ಪ ಅಡ್ರೆಸ್ ಹೇಳಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಮದ್ದೂರಲ್ಲಿ ಪೊಲೀಸ್ ಸರ್ಕಲ್ ಅಂತ ಒಂದು ಸರ್ಕಲ್ ಇರುತ್ತೆ. ಆ ಸರ್ಕಲಲ್ಲಿ ಬೆಂಗಳೂರು ಮೈಸೂರು ರೋಡ್ ಆಗೈತೆ. ಆ ಬೆಂಗಳೂರು ಮೈಸೂರು ರೋಡ್ ಪಕ್ಕದಲ್ಲಿ ಕೆಳಗಡೆನೇ ಇರೋದು, ಕಾರಲ್ಲಿ. ಓಕೆ. ಹಳೆ MC ರೋಡ್ ಹತ್ರ. ಹಳೆ MG ರೋಡ್ ಅಂದರೆ ಹಳೆ ಬೆಂಗಳೂರು ಮೈಸೂರು ರೋಡ್. ಹಾಂ, ಬೆಂಗಳೂರು ಮೈಸೂರು ರೋಡ್. ಓಕೆ. ಸರಿ ಸರ್, ಹಂಗಾರೆ ಒಂದ್ಸಲ ನೀವು ಮೀನೆಲ್ಲ ಹೇಗೆ ಕ್ಲೀನ್ ಮಾಡ್ತೀರಾ ಒಂದ್ಸಲ ಕಂಪ್ಲೇಂಟ್ ತೋರಿಸ್ಕೊಡ್ತೀರಾ? ಹಾಂ ಸರಿ ಸರ್, ಆಯ್ತು ತೋರಿಸ್ಕೊಡ್ತೀನಿ. ಏನಿದು ನೀವು ಮಾಡಿರೋದು? ಏನು ಪಾರ್ಸಲ್ ಮಾಡ್ತಿರೋದು? ನಾವು ಫಿಶ್ ಫ್ರೈಸ್ ಅಂದ್ಬಿಟ್ಟು
ಓಕೆ, ಏನು ಮೇಲೆ ಮಾಡಿರ್ತೀರ ನೀವು? ಕಟ್ಲಾ ಫಿಶ್ ಅಲ್ಲ, ಅದೇ ಬೆಳಿಗ್ಗೆ ಕೂತಿದ್ರ ತೋರಿಸಿದ್ನಲ್ಲ ಅದೇ. ಎಷ್ಟು ಪೀಸ್ ಬರುತ್ತೆ ಒಂದು ಪ್ಲೇಟ್ಗೆ ಇದು? 6 ಪೀಸ್ ಬರುತ್ತಾ. ಸರ್ ನಮಸ್ತೆ. ನಮಸ್ತೆ ಸರ್ ತಮ್ಮ ಹೆಸರು? ಬ್ಯಾರಲ್ ಬಂದ್ಬಿಟ್ಟು ಸರ್ ತಮ್ಮ ಹೆಸರು? ಸರ್ ಈ ಹೋಟ್ಲಿಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? 3 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ, ಇಲ್ಲಿ ಬರೀ ಸಾಮಾನ್ಯವಾಗಿ ಏನು ತಗೊಂತೀರಾ? ಇಲ್ಲಿ ಬಂದರೆ ಸ್ಲೈಸ್ ಫಿಶ್ ತಗೊಳ್ತೀವಿ, ತುಂಬ ಚೆನ್ನಾಗಿರುತ್ತೆ. ಓಕೆ ರೆಡ್ ಮಸಾಲ ಹಾಕ್ತಾರೆ. ಓಕೆ ತವಾ ಮೇಲೆ ತುಂಬ ಹದವಾಗಿ ಫ್ರೈ ಮಾಡಿ ತುಂಬ ಚೆನ್ನಾಗಿ ಕೊಡ್ತಾರೆ. ಓಕೆ ಹಾಗೆ ಉಂಡೆ ಮೀನು ತುಂಬ ಚೆನ್ನಾಗಿ ಮಾಡ್ತಾರೆ. ಓಕೆ ಅದರಿಂದ ನಾವು ಯಾವಾಗಲೂ ಇಲ್ಲೇ ಬಂದು ತಿನ್ನೋದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸರ್ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಯಾವಾಗಲೂ ಜೊತೆಲೆ ಬರೋದು, ಓಕೆ ಯಾವಾಗಲೂ ಸ್ಪೇಸು ಹಿಂದೆ ಮೀನು ಹಾಂ, ಟೇಸ್ಟ್ ನೋಡೋಣ ಅಂತ ಕಾಯ್ತಾ ಇದ್ದೀನಿ. ಬಟ್ ಏನು ಮಾಡೋದು, ತುಂಬ ಜನ ಜಾಸ್ತಿ, ಎಲ್ಲ ಮೊಬೈಲಲ್ಲಿ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ಅವಾಗಿಂದ ನನಗೂ ಬಾಯಲ್ಲಿ ನೀರು ತುಂಬಾ ಬರ್ತಿದೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಇನ್ನೂ ಬರೋದು. ಗೈಸ್ ಫೈನಲಿ ಬಂದರು ಮನೋಜ್ ಅವರು. ಅಪ್ಪ 1 ಅವರಿಂದ ಕಾದು 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 ಎಲ್ಲ ನಿಮಗೆ ಫೋನ್ ಕಾಲಲ್ಲಿ ಆರ್ಡರ್ ಬಂದ್ಬಿಡುತ್ತಾ ಜಾಸ್ತಿ? ಫೋನ್ ಕಾಲ್ ಮನೆಗೆ ಪಾರ್ಸಲ್ ಬರ್ತೀವಿ. ಓಕೆ, ಏನೇನು ತಂದಿದ್ದೀರಿ ಈಗ? ಫಿಶ್ ರೈಸ್ ಮತ್ತು ತವಾ ಫಿಶ್ ತಂದಿದ್ದೀನಿ. ಓಕೆ ಪಾರ್ಟ್ನರ್ಸ್, ಒಂದು ಸಲ ಟ್ರೈ ಮಾಡೋಣ ಹೇಗಿದೆ ಅಂತ. ಫಸ್ಟು ಫಿಶ್ ಜಿಲೇಬಿ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಬಿಸಿ ಇದೆ. ತುಂಬ ಫ್ರೆಶ್ ಆಗಿದೆ. ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿರ್ತದೆ. ಹುಳಿ ನಂಬರ್ ಸೂಪರ್ ಆಗಿದೆ. ಹಳ್ಳಿ ಮಸಾಲೆ ಬೇರೆ ಚಪ್ಪಸಂಗಿದೆ. ಪಡ್ಡಸ್ ದಯವಿಟ್ಟು ಒಂದ್ಸಲ ಬನ್ನಿ. ತುಂಬ 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 ಚೆನ್ನಾಗಿದೆ. 10ಕ್ಕೆ ರೇಟಿಂಗ್ ಅಂತ ಕೊಡ್ತೀನಿ. ನಾನು 100% ಶೋರ್ ಹೇಳ್ತೀನಿ. ಯಾರು ತುಂಬ ಸ್ಪೈಸಿ ಇಷ್ಟಪಡ್ತಾರೆ ನಿಜ ಹೇಳ್ತೀನಿ, 10ಕ್ಕೆ 10 ರೇಟಿಂಗ್ ಕೊಡ್ತೀರಾ. ಅಷ್ಟು ಚೆನ್ನಾಗಿದೆ, ಮಾತಾಡೋಂಗಿಲ್ಲ. ವಂಡರ್ಫುಲ್, ವಾವ್. ನೋಡ್ಬೋದು ನೀವು, ಜಿಲೇಬಿ ಫಿಶು ಆಲ್ಮೋಸ್ಟ್ ಒಂದು 200 ಗ್ರಾಮ್ಸ್ ಇದೆ. ಒಂದು ಫಿಶು 200 to 250 ಗ್ರಾಮ್ಸ್ ಇದೆ. ಒಳಗಡೆ ನೀಟಾಗಿ ಉಪ್ಪು ಖಾರ ನೀಟಾಗಿ ಹಿಡಿದು ಸಕ್ಕತ್ತಾಗಿದೆ. ಫಟ್ನೆಸ್ ಹೇಳಿ ಹಂಗೆ ಜಿಲೇಬಿ ಅಂತ ಎಂಜಾಯ್ ಮಾಡಿದೆ. ಇವಾಗ ಫಿಶ್ ಸ್ಲೈಸ್ ಅಂತ ಕೊಟ್ಟಿದ್ದಾರೆ. ಇದನ್ನ ಕಂಪ್ಲೀಟಾಗಿ ಕಬಾಬ್ ಪೀಸ್ ಥರ ಮಾಡಿದ್ದಾರೆ. ಇದನ್ನು ಅವರು ಕಂಪ್ಲೀಟಾಗಿ ತವ ಮೇಲೆ ಫ್ರೈ ಮಾಡಿದ್ದಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಯೂಸ್ ಮಾಡೋದು 100% ರಿಫೈನ್ ಆಯಿಲು ಅಂದರೆ ಸನ್ಫ್ಯೂರ್ ಆಯಿಲ್ ಯೂಸ್ ಮಾಡಿನೇ ಮಾಡೋದು. ನೀವು ನೋಡ್ಬೋದು ಇಲ್ಲಿ ಅವರು ಏನು ಸೌಟಲ್ಲಿ ತಕ್ಕಂಥ ಡೈರೆಕ್ಟ್ ಪ್ಯಾಕೆಟ್ನ ಡೈರೆಕ್ಟಾಗಿ ಹಂಗೆ ಹಾಕ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಏನು ಇದು ಒಂದು ಎಲ್ಲ ಅಣ್ಣ ನಮ್ಮದು ಓನ್ ಮಸಾಲ, ಮನೆಯಲ್ಲೇ ರೆಡಿ ಮಾಡೋದು. ಯಾವುದು ರೆಡಿಮೇಡ್ ಮಸಾಲ ನಾವು ಯಾವುದು ಯೂಸ್ ಮಾಡಲ್ಲ. ಎಲ್ಲ ಫುಲ್ಲು ನಾಟಿ ಸ್ಟೈಲು. ಫುಲ್ಲು ಒಣಮೆಣಸಿಕಾಯಿ ಇದು ಬ್ಯಾಡಿಗೆ ಮತ್ತು ಗುಂಟೂರು ಎಲ್ಲ ಹಾಕಿ. ಯಾವ ಹಸಿಮೆಣಸಿಕಾಯಿ ಯಾವುದು ಯೂಸ್ ಮಾಡಲ್ಲ. ಗ್ಯಾಸ್ಟ್ರಿಕ್ ಬಂದ್ಬಿಟ್ಟು ಬನ್ನಿ. ನಮ್ಮ ಕಸ್ಟಮರ್ಸು ಬೆಂಗಳೂರಿಂದನೂ ಹುಡುಕೊಂಡು ಬರ್ತಾರೆ. ಬೆಂಗಳೂರು, ಮೈಸೂರು ಫೋನ್ ಕಾಲಲ್ಲಿ ಜಾಸ್ತಿ ಆರ್ಡ್ರ್ ಮಾಡಿಬಿಡ್ತಾರೆ. ಎಲ್ಲ 5 ಮೀನು 6 ಮೀನು ಫ್ಯಾಮಿಲಿಗೆ ಪಾರ್ಸಲ್ ಜಾಸ್ತಿ ನಮಗೆ. ಇಲ್ಲಿರೋದು ಮದ್ದೂರಿಂದ ಬೆಂಗಳೂರಿಂದ ಬಂದು ಮದ್ದೂರು ಎಂಟ್ರಿ ಆಗ್ತದೆ. ದೇಶಿಹಳ್ಳಿ ಅನ್ನೋದು ಸರ್ಕಲ್ ಅಂದರೆ ನೀವೇನು ಮದ್ದೂರು ಬಸ್ ಸ್ಟ್ಯಾಂಡ್ ಹೋಗೋಕ್ಕೂ ಮುಂಚೆನೇ ನೀವು ಕೆಳಗಡೆ ಸರ್ಕಲ್ ಸಿಗುತ್ತೆ. ಸರ್ಕಲಲ್ಲೇ ಇದು. ಬನ್ನಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಇದು ಮುಳ್ಳೂರು ಸಿಗ್ತಾ ಇಲ್ಲ. ಯಾಕಂದರೆ ಒಂದೊಂದು ಮೀನು ಕಮ್ಮಿ ಅಂದರೂ 10ರಿಂದ 12 kg ಇರುತ್ತೆ. ದಪ್ಪ ಮೀನೇ ಮಾಡೋದು. ತುಂಬ ಚೆನ್ನಾಗಿದೆ. ನೋಡಿ, ಮುಳ್ಳು ಪೀಸ್ ದಪ್ಪ ಇರುತ್ತೆ. ಇದು ದಪ್ಪ ಮುಳ್ಳು. ಆರಾಮಾಗಿ ಮುಳ್ಳು ಅದನ್ನು ತಗೊಂಡ್ಬಿಡ್ಬೋದು. ಓಕೆ, ಕಬಾಬ್ ಟ್ರೈ ಮಾಡೋಣ. ಸರ್ ಕಬಾಬು ನಿಮ್ಮದು ಓನ್ ಮಸಾಲೆ ಅಲ್ಲ? ಎಲ್ಲ ಓನ್ ಮಸಾಲೆ ಸರ್, ಯಾವುದೂ ಯೂಸ್ ಮಾಡಲ್ಲ. ಓಕೆ, ಇಲ್ಲೂ ಬರೀ ಫೋನಲ್ಲಿ ಆರ್ಡರ್ ಬರ್ತಾನೆ ಇದೆ. ಸರಿ ಸರಿ ಅಣ್ಣ, 2 ನಿಮಿಷ ಬಂದೆ ಅಣ್ಣ. ಒಂದೇ ನಿಮಿಷ ತೊಗೊಂಡ್ಬಿಡೋಣ. ಎರಡೇ ಸೆಕೆಂಡ್. ಬಟ್ ನೋಡಿ, ಕಬಾಬ್ ತೊಗೊತಾ ಇದೀನಿ ಕಂಪ್ಲೀಟಾಗಿ ಇವರೇ ಮಾಡಿರೋ ಮಸಾಲೆಯಿಂದ. ಹಾಂ, ಸೂಪರ್ ಸರ್, ತುಂಬ ಥ್ಯಾಂಕ್ಸ್. ತುಂಬ ಬಿಸಿ ಇದ್ದೀರ, ಹೋಗಿ ನಾನು ಎಂಜಾಯ್ ಮಾಡ್ತೀನಿ. ಸರಿ ಅಣ್ಣ, ಥ್ಯಾಂಕ್ಸ್. ಬಂದು ಮತ್ತೆ ಬಂದು ಮೀಟ್ ಸರಿ ಅಣ್ಣ.
ಪಟ್ಟೆ ಕಬಾಬ್ ಇದೆಯಲ್ಲ ಸ್ಪೈಸಿ ಇಲ್ಲ, ಬಟ್ ತುಂಬ ಮೈಲ್ಡ್ ಆಗಿದೆ, ತುಂಬ ಮತ್ತೆ ತುಂಬ ಫ್ರೆಶ್ ಆಗಿದೆ, ಫ್ಲೇವರ್ ಸೂಪರ್ ಆಗಿದೆ. ಯಾರ್ಯಾರು ಫ್ರೆಶ್ ವಾಟರ್ ಫಿಶ್ನ ಇಷ್ಟಪಡ್ತಿರೋ ಅವ್ರಿಗಂತೂ ಸ್ವರ್ಗನೇ. ಯಾಕೆ ಅಂದರೆ ಬೆಳಿಗ್ಗೆ ಈ ಮೀನನ್ನ ಕ್ಲೀನ್ ಮಾಡಬೇಕು ನಾನು ಬಂದಿದ್ದೆ, ಮೀನು ನಿಜವಾಗ್ಲೂ ಹಿಂಗೆ ಬಂದು ಬಾಯಿ ಆಡಿಸಿತ್ತು. ಬಿಕಾಸ್ ಲಿಟ್ರಲಿ ಹಳೈ ಫಿಶ್ಶು ಇವರೇ ಹಿಡ್ಕೊಂಡ್ಬಂದಿರೋ, ಅಂದರೆ ಇವರೇ ಅಲ್ಲ ಟೆಂಡರ್ ತೊಗೊಂಡಿದ್ದಾರಂತೆ. ಸೊ ಟೆಂಡರ್ ತೊಗೊಂಡು ಇವ್ರು ಬೇರೆ ಕಡೆದ ಫಿಶ್ ಪರ್ಚೇಸ್ ಮಾಡ್ತಾರಲ್ಲ, ಇವರೇ ಫಿಶ್ನ ಬಲೆ ಹಾಕಿ ಹಿಡ್ಕೊಂಡ್ಬಂದು ಸೇಲ್ಸ್ ಮಾಡ್ತಾರೆ. ಬನ್ನಿ, ನಿಮ್ಗೆ ಹಸಿ ಮೀನು ಬೇಕು, ರಾ ಫಿಶ್ ಬೇಕು ಅಂದರೆ ಬೆಳಿಗ್ಗೆ 10 11 ಗಂಟೆ ರಾ ಫಿಶ್ ಸಿಗುತ್ತೆ. ಸಂಜೆ 4 ಗಂಟೆ ಮೇಲೆ ಹೋಟೆಲ್ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.